ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುನಗಾರ್. ಈ ಒಂದು ಕ್ಲಾಸ್ ಒಳಗೆ ಏನು ಡಿಸ್ಕಸ್ ಮಾಡೋಣ ಅಂದ್ರೆ ವೊಕ್ಯಾಬ್ಯುಲರಿ ಮಾಸ್ಟರ್ ಕ್ಲಾಸ್ ಅಂತಕ್ಕಂಥದ್ದು. ಯಾವ ವೊಕ್ಯಾಬ್ಯುಲರಿಗಳು ಆದಷ್ಟು ರಿಪೀಟೆಡ್ ಆಗಿದಾವ, ಬಹಳಷ್ಟು ಸಲ ಏನಾಗ್ಯಾವ್ರಿ ರಿಪೀಟ್ ಆಗ್ಯಾವ, ಸಿನೋನಿಮ್ಸು ಆಂಟೋನಿಮ್ಸು ಆ ವರ್ಡ್ ಟಫ್ ವರ್ಡ್ಸ್ ಯಾವ ಅದಾವ ಏನು ಅನ್ನೋದನ್ನ ಈ ಒಂದು ಕ್ಲಾಸ್ ಒಳಗೆ ಏನು ಮಾಡೋಣ ಡಿಸ್ಕಸ್ ಮಾಡೋಣ. ಯಾಕಂದ್ರೆ ಇನ್ನೂ ಕೆಲವೇ ದಿನಗಳಲ್ಲಿ ನಿಮ್ಮ ಎಕ್ಸಾಮ್ ಇರೋದ್ರಿಂದ ಇದೇನಾದರೂ ಹೆಲ್ಪ್ ಆಗ್ತದ 100% ಅನ್ನೋದು ನನ್ನ ಒಂದು ನಂಬಿಕೆ. ಓಕೆ, ವೊಕ್ಯಾಬ್ಯುಲರಿ ಮಾಸ್ಟರ್ ಕ್ಲಾಸ್ ಸಿನೋನಿಮ್ಸ್ ಅಂಡ್ ಆಂಟೋನಿಮ್ಸ್. ಸಿನೋನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದ, ಆಂಟೋನಿಮ್ಸ್ ಅಂದ್ರೆ ವಿರುದ್ಧಾರ್ಥಕ ಪದ ವಿತ್ ಕನ್ನಡ ಮೀನಿಂಗ್ಸ್ ಜೊತೆಗೆ ಏನು ಮಾಡೋಣ ಅಂದ್ರೆ ಡಿಸ್ಕಷನ್ ಮಾಡು. ಓಕೆ ಎಸ್, ಹಂಗಿದ್ರ ಬಹಳಷ್ಟು ವೇಟ್ ಮಾಡೋದು ಬೇಡ. ಫಸ್ಟ್ ವರ್ಡ್ ಯಾವ್ದೈತಂದ್ರೆ ಎಫಿಮೆರಲ್ ಅಂತಕ್ಕಂಥ ಒಂದು ವರ್ಡ್. ಓಕೆ, ಎಫಿಮೆರಲ್ ಅಂದ್ರೆ ಏನು, ಬಹಳಷ್ಟು ಕ್ಷಣಿಕವಾಗಿ. ಎಫಿಮೆರಲ್ ಅಂದ್ರೆ ಏನು, ಕ್ಷಣಿಕ, ಪಟ್ನ. ಓಕೆ, ಚಿಟಿಕೆ ಹೊಡೆದ್ರೊಳಗ ಅಂತ ಗೊತ್ತೈತಿ, ದಟ್ ಈಸ್. ಓಕೆ, ಅದರ ಸಿನೋನಿಮ್ಸ್ ಏನಾಗ್ತಾವಂದ್ರೆ ಒಂದು ಫ್ಲೀಟಿಂಗ್ ಅಂತಕ್ಕಂಥದ್ದು ಆಕೈತಿ, ಒಂದು ಟ್ರಾನ್ಸಿಯಂಟ್ ಅಂತಕ್ಕಂಥದ್ದು ಆಗ್ತದ, ಮತ್ತು ಸಡನ್ ಅಂತಕ್ಕಂಥದ್ದು, ಕ್ವಿಕ್ ಅಂತಕ್ಕಂಥದ್ದು. ಓಕೆ, ಎಲ್ಲ ಎದಕ್ಕೆ ಬರ್ತಾವೆ, ಎಫಿಮೆರಲ್ಕ ಬರ್ತಾವ. ಅವು ಏನು ಬರ್ತಾವೆ, ಇನ್ನೊಂದು ಅದರ ಅಪೋಸಿಟ್ ವರ್ಡ್ಸ್ ಏನಾಗ್ತಾವ ಅಂದ್ರೆ ಪರ್ಮನೆಂಟು ಮತ್ತು ಇಟರ್ನಲ್ ಅಂತಕ್ಕಂಥವು ಆಗಿರ್ತಾವ. ಓಕೆ, ಅದೇ ರೀತಿಯಾಗಿ ಸ್ಟ್ರಾಂಗ್ ಅಂತಾನು ಹೇಳ್ಬೋದು. ಸ್ಟ್ರಾಂಗ್ ಅಂತಾನು ಹೇಳಿ ಫ್ಲೀಟಿಂಗು ಟ್ರಾನ್ಸ್ ಆದಷ್ಟು ಕ್ಷಣಿಕವಾಗಿ ಚೇಂಜ್ ಆಗ್ತಕ್ಕಂಥವು. ಇವು ಪರ್ಮನೆಂಟ್ ಆಗಿರ್ತಕ್ಕಂಥವು, ಯಾವಾಗಿರ್ಲು ಸ್ಟ್ರಾಂಗ್ ಆಗಿ ಇಟರ್ನಲ್ ಆಗಿ ಇರ್ತಕ್ಕಂಥವು ಏನಂತ ಹೇಳ್ತೀವಿ, ಎಫಿಮೆರಲ್. ಅಪೋಸಿಟ್ ವರ್ಡ್ಸ್ ಇವು ಆಗ್ತಾವ, ಇವು ಫ್ಲೀಟಿಂಗ್ ಅಂಡ್ ಟ್ರಾನ್ಸಿಯಂಟ್ ಅದರದ ಸಿನೋನಿಮ್ಸ್ ಆಗ್ತಾವ. ಓಕೆ, ನೆಕ್ಸ್ಟ್ ನೋಡೋಣ ಏನು. ನೆಕ್ಸ್ಟ್ ನೋಡ್ರಿ, ಪ್ರಾಗ್ಮ್ಯಾಟಿಕ್ ಅಂದ್ರೆ ಏನು, ವಾಟ್ ಈಸ್ ಪ್ರಾಗ್ಮ್ಯಾಟಿಕ್. ವ್ಯವಹಾರಿಕವಾಗಿ ಇರ್ತಕ್ಕಂಥದ್ದಕ್ಕೆ ಪ್ರಾಗ್ಮ್ಯಾಟಿಕ್ ಅಂತಕ್ಕಂಥದನ್ನ ಹೆಸರು. ಓಕೆ, ಪ್ರಾಗ್ಮ್ಯಾಟಿಕ್ ವ್ಯವಹಾರಿಕ, ಇದರ ಸಿನೋನಿಮ್ ಏನಾಗ್ತಾವ ಅನ್ನೋದನ್ನ ನೋಡೋಣ. ಪ್ರಾಕ್ಟಿಕಲ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ, ರಿಯಲಿಸ್ಟಿಕ್ ಅಂತಕ್ಕಂಥದ್ದು. ಓಕೆ, ವ್ಯವಹಾರಿಕ ಪ್ರಾಕ್ಟಿಕಲ್ ಮತ್ತು ರಿಯಲಿಸ್ಟಿಕ್. ಪ್ರಾಕ್ಟಿಕಲ್ ಅಂದ್ರೆ ಏನ್ರಿ, ಪ್ರಾಕ್ಟೀಸ್ ಆಗಿ ನಡೀತಕ್ಕಂಥ ಪ್ರಾಕ್ಟಿಕಲ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಆಂಟೋನಿಮ್ಸು ಐಡಿಯಲಿಸ್ಟಿಕ್ ಮತ್ತು ಇಂಪ್ರಾಕ್ಟಿಕಲ್ ಅಂತಕ್ಕಂಥದನ್ನ ಕೊಟ್ಟರೆ. ಪ್ರಾಕ್ಟಿಕಲ್ ಅಪೋಸಿಟ್ ಇಂಪ್ರಾಕ್ಟಿಕಲ್ ಮತ್ತು ಐಡಿಯಲಿಸ್ಟಿಕ್ ಅಂತಕ್ಕಂಥದನ್ನ ಕೊಟ್ಟರೆ. ಇನ್ನೊಂದು ನೀವು ಎಲ್ಲಿ ಅಬ್ಸರ್ವ್ ಮಾಡ್ಬೇಕಂದ್ರೆ ಒಂದು ಐಡಿಯಲ್ ಅಂತಕ್ಕಂಥದ್ದು ಬರ್ತದೆ, ಒಂದು ಐಡಿಯಲ್ ಅಂತಕ್ಕಂಥದ್ದು ಬರ್ತದೆ, ಒಂದು ಐಡಲ್ ಅಂತಕ್ಕಂಥದ್ದು ಬರ್ತದೆ. ಇವು ಮೂರು ಬಂದಾಗ ಇವುಗಳು ಮೀನಿಂಗ್ಸ್ಗಳು ಏನಾಗ್ತಾವ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಇವು ಮೂರುದ್ರ ಮೀನಿಂಗ್ಸ್ ಏನಾಗ್ತಾವ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಓಕೆ, ಇವು ಮೂರುಗಳ ಮೀನಿಂಗ್ ಏನಾಗ್ತಾವು. ಎಸ್ ಅಂದ್ರೆ ಇವೆಲ್ಲ ನಮಗೆ 100% ನಾವು ಬರಲೇಬೇಕು ಇವೆಲ್ಲ, ಹೌದಾ. ಎಸ್, ನೆಕ್ಸ್ಟ್ ಅರ್ಥ ಆಯ್ತ್ರಿ ಪ್ರಾಗ್ಮ್ಯಾಟಿಕ್ ಅಂದ್ರೆ ಏನು ಅನ್ನೋದು ಅರ್ಥ ಆಯ್ತಾ. ನೆಕ್ಸ್ಟ್ ನೋಡಿ, ಮಿಟಿಗೇಟ್. ಮಿಟಿಗೇಟ್ ಅಂದ್ರೆ ಏನ್ರಿ, ಶಮನಗೊಳಿಸು. ಮಿಟಿಗೇಟ್ ಮೀನ್ಸ್ ಶಮನಗೊಳಿಸುವುದು. ಹಂಗಂದ್ರೆ ಏನು, ಸಿನೋನಿಮ್ಸ್ ನೋಡಿ, ರೆಡ್ಯೂಸ್ ಮಾಡು, ಕಡಿಮೆ ಮಾಡು. ರೆಡ್ಯೂಸ್ ಮಾಡು, ಶಮನಗೊಳಿಸೋದ್ರ ಕಡಿಮೆ ಮಾಡು ಅಂದ್ರೆ. ಎಲಿವೇಟ್. ಎಲಿವೇಟ್ ಅಂದ್ರೆ ಕಡಿಮೆ ಮಾಡೋದು. ಓಕೆ, ಎತ್ತರಕ್ಕೆ ಹೋಗೋದಲ್ಲ, ಕಡಿಮೆ ಮಾಡೋದು. ನೆಕ್ಸ್ಟ್, ಅಗ್ರಾವೇಟ್ ಅಂಡ್ ಇಂಟೆನ್ಸಿಫೈ ಈಸ್ ದ ಸಿನೋನಿಮ್ ಆಫ್ ಆಂಟೋನಿಮ್ ಆಫ್ ದೋಸ್ ವರ್ಡ್ಸ್. ಅಗ್ರಾವೇಟ್ ಅಂಡ್ ಇಂಟೆನ್ಸಿಫೈ, ಇದರ ಕನ್ನಡ ಒಳಗೆ ಇವೆರಡಕ್ಕೂ ಮೀನಿಂಗ್ ಏನಂತಾರ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಓಕೆ, ಸೊ ಯಾಕಂದ್ರೆ ನಿಮಗೂ ಒಂದು ಸ್ವಲ್ಪ ಏನಾಗ್ಬೇಕು, ಒಂದು ಸ್ವಲ್ಪ ಕೆಲಸ ಬೀಳ್ಬೇಕು, ಮೈಂಡಿಗೆ ಹುಡುಕಾಡ್ಬೇಕ, ವರ್ಡ್ಸ್ಗಳನ್ನ ಬರ್ಕೊಳ್ಬೇಕ, ತೆಗಿಬೇಕ, ಆಮೇಲೆ ಹೇಳ. ಓಕೆ, ಹೇಳ್ತಾರೆ ನೋಡಿ, ಮಿಟಿಗೇಟ್ ಶಮನಗಳು. ಮಿಟಿಗೇಷನ್ ಲಿಟಿಗೇಷನ್ಸ್ ಅಂತ ಬರ್ತಾವ. ವಾಟ್ ಇಸ್ ಲಿಟಿಗೇಟ್, ವಾಟ್ ಈಸ್ ಇಗ್ನೈಟ್. ಓಕೆ, ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ ವರ್ಡ್ಸ್ಗಳು, ಯಾವ ರೀತಿ ವರ್ಡ್ಸ್ಗಳ ಒಂದು ಹೆನ್ನದಾರವರು ಅನ್ನೋದು ಗೊತ್ತಿರ್ಬೇಕು. ವಾಟ್ ಈಸ್ ಮೀಟ್ ಬೈ ಹೆನ್ನದಾರವರು ಅಂತ ಬಂದು ನೋಡ್ರಿ, ಶ್ರೌಡ್, ಕಕೂನ್. ಇವೆಲ್ಲ ಬಹಳಷ್ಟು ವರ್ಡ್ಸ್ಗಳು ಏನಾಗ್ತಿರ್ತಾವ, ರಿಪೀಟ್ ಆಗ್ತಿರ್ತಾವ. ನೆಕ್ಸ್ಟ್ ವರ್ಡ್ಸ್, ಎನಿಗ್ಮಾ. ಎನಿಗ್ಮಾ ಅಂದ್ರೆ ಏನು, ವಾಟ್ ಈಸ್ ಎನಿಗ್ಮಾ ಮೀನ್ಸ್ ಒಗಟು, ನಿಗೂಢವಾಗಿರ್ತಕ್ಕ ಮಿಸ್ಟ್ರಿ. ಇಟ್ಸ್ ಅ ವೆರಿ ವಂಡರ್ಫುಲ್ ಥಿಂಗ್. ಎನಿಗ್ಮಾ ಅಂದ್ರೆ ಮಿಸ್ಟ್ರಿ, ಅದು ಪಜಲ್ ಅಂತ. ಮಿಸ್ಟ್ರಿ ಅಂದ್ರೆ ಮಿಸ್ಟೀರಿಯಸ್ ಆಗಿರೋದು. ಯಾಕೆ ಮಿಸ್ಟೀರಿಯಸ್ ಒಂದು ಎಕ್ಸಾಂಪಲ್ ಏನಂದ್ರೆ ಬಹಳಷ್ಟು ಮಿಸ್ಟೀರಿಯಸ್ ಆಗಿರೋದಕ್ಕೆ ಅ ಕ್ಲೋಸ್ಡ್ ಬುಕ್ ಅಂತ ಹೇಳ್ತಾರೆ. ಇಡಿಯಮ್ಸ್ ಅಂಡ್ ಫ್ರೇಸಸ್ ಒಳಗೆ ಬರ್ತದೆ. ಅ ಕ್ಲೋಸ್ಡ್ ಬುಕ್, ಇಡಿಯಮ್ಸ್ ಅಂಡ್ ಫ್ರೇಸಸ್. ಇಡಿಯಮ್ಸ್ ಅಂಡ್ ಫ್ರೇಸಸ್, ಅ ಕ್ಲೋಸ್ಡ್ ಬುಕ್ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಪಜಲ್ ಆಗಿರೋದು, ಒಟ್ಟ ಮಿಸ್ಟೀರಿಯಸ್ ಆಗಿರೋದು, ಗಡಬಡಿ, ಒಟ್ಟ ನಿಂಗೇನು ಒಗಟು ನಿಗೂಢವಾಗಿರ್ತಕ್ಕಂಥ, ಎಸ್, ರಹಸ್ಯವಾಗಿ ಇರ್ತಕ್ಕಂಥದ್ದಕ್ಕೆ ಎನಿಗ್ಮಾ ಅಂತೀವಿ. ನೆಕ್ಸ್ಟ್, ಕ್ಲಾರಿಟಿ ಮತ್ತು ಸಿಂಪಲ್. ಓಕೆ, ಕ್ಲಾರಿಟಿ ಟ್ರಾನ್ಸ್ಪರೆಂಟ್ ಆಗಿರೋದು, ಕ್ಲಿಯರ್ ಆಗಿರ್ತಕ್ಕಂಥ. ಓಕೆ, ಕ್ಲಿಯರ್ ಆಗಿ ಇರ್ತಕ್ಕಂಥ. ಇದರ ಅಪೋಸಿಟ್ ಬಂದಾಗ ಅನ್ಕ್ಲಿಯರ್ ಅಂತ ಬರ್ತದೆ. ಅನ್ಕ್ಲಿಯರ್ ಅಂತ ಬಂತಂದ್ರೆ ವ್ಯಾಗ್ಯೂ ಅಂತ ಹೇಳ್ತೀವಿ. ವ್ಯಾಗ್ಯೂ ಅಂತಕ್ಕಂಥದ್ದು ಅನ್ಕ್ಲಿಯರ್ ಏನಾಗ್ತದ ಒಂದು ಎಕ್ಸಾಂಪಲ್ ಆಗ್ತದೆ. ಓಕೆ, ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳು
ನಿಮ್ಮ ಎಕ್ಸಾಮ್ಗಳಿಗೆ ಕೇಳ್ತಾರೆ, ಯಾವ ರೀತಿಯಾಗಿರ್ತಕ್ಕಂತಹ ವೊಕ್ಯಾಬುಲರಿಗಳನ್ನ ಕೇಳ್ತಾರೆ ಅನ್ನೋದನ್ನ ನೀವು ಬಹಳಷ್ಟು ಚೆನ್ನಾಗಿ ಏನು ಮಾಡ್ಬೇಕು, ಅಬ್ಸರ್ವೇಷನ್ ಅನ್ನ ಮಾಡಬೇಕು. ನೆಕ್ಸ್ಟ್ ನೋಡಿ, ವಾಟ್ ಈಸ್ ಅ ರಿಸೈಲೆಂಟ್, ವಾಟ್ ಈಸ್ ಮೀಟ್ ಬೈ ರಿಸೈಲೆಂಟ್ ಅಂತಕ್ಕಂಥದ್ದು. ರಿಸೈಲೆಂಟ್ ಅಂದ್ರೆ ಚೇತರಿಸಿಕೊಳ್ಳುವ ಶಕ್ತಿ ಇರುವಂಥದ್ದು. ರಿಸೈಲೆಂಟ್ ಅಂದ್ರೆ ಏನು, ಒಂದು ಯಾವುದೋ ನಿಮ್ಗೆ ಶಕ್ತಿ ಇರ್ತಕ್ಕಂಥದ್ದು, ತಡೆದುಕೊಳ್ಳುವ ಶಕ್ತಿ ಇರ್ತಕ್ಕಂಥದ್ದು. ಇಟ್ಸ್ ಅ ಫ್ಲೆಕ್ಸಿಬಲ್ ಥಿಂಗ್, ಟಫ್ ಒನ್. ಫ್ಲೆಕ್ಸಿಬಲ್ ಮತ್ತು ಟಫ್ ಬರ್ತದ. ಈ ಫ್ಲೆಕ್ಸಿಬಲ್ ಅದ ಅಪೋಸಿಟ್ ವರ್ಡ್ ಏನಾಗಿರ್ತದೆ, ರಿಜಿಡ್ ಅಂತಕ್ಕಂಥದ್ದು. ಫ್ಲೆಕ್ಸಿಬಲ್ ಅಪೋಸಿಟ್ ವರ್ಡ್ ಏನಾಗಿರ್ತೈತಿ, ರಿಜಿಡ್ ಅಂತಕ್ಕಂಥದ್ದಾಗಿರ್ತೈತಿ. ಅದೇ ರೀತಿಯಾಗಿ ಫ್ರೆಗೈಲ್ ಮತ್ತು ವೀಕ್ ಅಂತಕ್ಕಂಥದ್ದು ಏನಾಗಿರ್ತಾವ, ಇದ್ರ ನೋಡ್ರಿ ಇಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್, ಟಫ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್, ಸ್ಟ್ರಾಂಗ್ ಆಗಿ ಇರ್ತಕ್ಕಂಥದ್ದು, ಕ್ರೆಡಿಬಲ್ ಆಗಿ ಇರ್ತಕ್ಕಂತಹ ಕ್ಯಾರೆಕ್ಟರ್ ಇವೆಲ್ಲ, ಹೌದಾ. ಬಟ್ ಈ ಸೈಡ್ ಬಂದಾಗ ನೋಡ್ರಿ ಫ್ರೆಗೈಲು, ವೀಕ್, ಫೀಬಲ್ಲು, ಫ್ರೇಲು. ಓಕೆ, ಈ ವೀಕ್ ಆಗಿರ್ತಕ್ಕಂತಹ ಕ್ಯಾರೆಕ್ಟರ್ ಮತ್ತು ಸ್ಟ್ರಾಂಗ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ ಅಂದ್ರೆ ರಿಸೈಲೆಂಟ್ ತಡೆದುಕೊಳ್ಳುವಂತಹ ಶಕ್ತಿ, ಚೇತರಿಸಿಕೊಳ್ಳುವ ಶಕ್ತಿ ಇರುವಂತದ್ದು ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಹೇಳ್ತೀವಿ. ಓಕೆ, ಹಂಗಿದ್ರೆ ನೆಕ್ಸ್ಟ್ ನೋಡ್ರಿ, ಇಲೋಕ್ವೆಂಟ್. ವಾಟ್ ಇಸ್ ಮೀನ್ ಬೈ ಇಲೋಕ್ವೆಂಟ್? ಅದಕ್ಕಿಂತ ಮೊದಲು ಒಂದು ಇದನ್ನ ಆನ್ಸರ್ಸ್ ಇದು ಮಾಡ್ರಿ. ಸೈಟ್ ಅಂದ್ರೆ ಏನಂತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ. ಅದೇ ರೀತಿಯಾಗಿ ಅಗ್ಲಿ ಅಂದ್ರೆ ಏನು, ಎಸ್ ಇವೆಲ್ಲ ಬರಬೇಕು ನಿಮಗೆ. ಅದೇ ರೀತಿಯಾಗಿ ಆಂಪಲ್ ಅಂತಕ್ಕಂಥದ್ದು ಬಹಳ ಸಲ ಕೇಳತ್ತಾರ ನೋಡ್ರಿ ವರ್ಡ್, ಅದರ ಮೀನಿಂಗ್ ಅನ್ನ ಇದನ್ನ ಸ್ಪಷ್ಟವಾಗಿ ಮಾತಾಡುವವ. ಈಸ್ ಅ ಫ್ಲೂಯೆಂಟ್ ಕಮ್ಯುನಿಕೇಶನ್, ಫ್ಲೂಯೆಂಟ್ ಆಗಿ ಕಮ್ಯುನಿಕೇಟ್ ಮಾಡ್ತಕ್ಕಂಥ ವ್ಯಕ್ತಿಗೆ ಇಲೋಕ್ವೇಟ್ ಅಂತಕ್ಕಂಥದ್ದನ್ನ ಕರಿತೀವಿ. ಹಂಗಿದ್ದಾಗ ಅದರ ಸಮಾನಾರ್ಥಕ ಏನಾಗ್ತದ, ಆರ್ಟಿಕ್ಯುಲೇಟ್ ಅಂತಕ್ಕಂಥದ್ದು ಅಥವಾ ಪರ್ಸುಯೇಸಿವ್ ಅಂತಕ್ಕಂಥದ್ದು ಅದರದ್ದು ಸಿನೋನಿಮ್ಸ್ ಆಗ್ತಾವ. ಅಂಡ್ ಆಂಟೋನಿಮ್ ನೋಡ್ರಿ, ಇನ್ ಆರ್ಟಿಕ್ಯುಲೇಟ್ ಅಂಡ್ ಮಂಬಲ್ಡ್. ಮಂಬಲ್ಡ್ ಅಂದ್ರೆ ಏನ್ರಿ, ಮಾತನಾಡ್ಲಿಕ್ಕೆ ಬರದವ, ತೊದಲುವಂತಹ. ಮಂಬಲ್ಡ್ ಅಂತಕ್ಕಂಥ ತುದುಲುವ, ಓಕೆ, ಸ್ಪಷ್ಟವಾಗಿ ಮಾತು ಬರದೇ ಇರ್ತಕ್ಕಂಥವ್ಗೆ ಏನಂತ ಹೇಳ್ತೀವಿ, ಮಂಬಲ್ಡ್ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಓಕೆ, ಎಸ್, ಅರ್ಥ ಆಯ್ತಲ್ರಿ. ನೆಕ್ಸ್ಟ್ ನೋಡಿ, ಅಬ್ಸೊಲೇಟ್. ಅಬ್ಸೊಲೇಟ್ ಅಂದ್ರೆ ಏನು, ವಾಟ್ ಈಸ್ ಅಬ್ಸೊಲೇಟ್? ಅಪ್ರಚಲಿತ. ಅಬ್ಸೊಲೇಟ್ ಅಂದ್ರೆ ಅಪ್ರಚಲಿತ ಅಂತ ಹೇಳ್ತೀವಿ. ಪ್ರಚಲಿತ ಅಂದ್ರೆ ಜಸ್ಟ್ ಈಗ ನಡೀತಕ್ಕಂಥವು, ಅಪ್ರಚಲಿತ ಅಂದ್ರೆ ಹಳೆವು, ಮೀನ್ಸ್ ಎನ್ಸಿಯಂಟ್, ಔಟ್ಡೇಟೆಡ್. ಓಕೆ, ಪಾಸ್ಟ್, ಪಾಸ್ಟ್ ನಲ್ಲಿ ಇರ್ತಕ್ಕಂಥವು, ಭೂತ ಆಗಿ ಹೋಗಿರುವಂತದಕ್ಕ ಏನಂತ ಹೇಳ್ತೀವಿ, ಅಬ್ಸೊಲೇಟ್ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಅದೇ ರೀತಿಯಾಗಿ ಜಸ್ಟ್ ನಡೆದಿರ್ತಕ್ಕಂಥ ಏನಂತ ಹೇಳ್ತೀವಿ, ಮಾಡರ್ನ್ ಅಥವಾ ಕರೆಂಟ್ ಅಥವಾ ಮತ್ತೆ ಕಂಟೆಂಪ್ರರಿ ಅಂತ ಹೇಳ್ತೀವಿ. ಕಂಟೆಂಪ್ರರಿ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಜಸ್ಟ್ ನಡೆದಿತ್ತಂದ್ರ ಆಗಿ ಹೋಗಿರೋದಕ್ಕ ಎನಿಸೆಂಟ್ ಹೇಳ್ತೀವಿ. ಈಗಿಂದಕ್ಕ ಮಾಡರ್ನ್, ಆಧುನಿಕ ಅಂತಕ್ಕಂಥದ್ದು ನಾವೇನ್ ಮಾಡ್ತೀವಿ ಇಲ್ಲಿ ಹೇಳ್ತೀವಿ. ಓಕೆ, ಎಸ್, ಅಬ್ಸೊಲೇಟ್ ಅಂತಕ್ಕಂಥದ್ದು ಏನೈತಿ ನೋಡ್ರಿ. ನೆಕ್ಸ್ಟ್ ನೋಡಿ, ಲೊಕಾಶಿಯಸ್. ವಾಟ್ ಇಸ್ ಮೀನ್ ಬೈ ಲೊಕಾಶಿಯಸ್? ಲೊಕಾಶ್ ವಾಚಾಳಿ, ಮಾತನಾಡ್ತಕ್ಕಂತಹ ಮನುಷ್ಯ, ಅಷ್ಟು ಮಾತನಾಡುವಂತಹ ಮನುಷ್ಯ. ಈಸ್ ಲವ್ ಟು ಸ್ಪೀಕ್, ಈಸ್ ಅ ಗಿಫ್ಟ್ ಆಫ್ ಗ್ಯಾಬ್ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಓಕೆ, ವಾಚಾಳಿ ಮೀನ್ಸ್ ವಾಟ್? ಇಟ್ಸ್ ಅ ಟಾಕೇಟಿವ್ ಪರ್ಸನ್, ಮಾತನಾಡುವಂತಹ. ಇದು ನೋಡ್ರಿ, ಇದು ಬಹಳಷ್ಟು ಇಂಪಾರ್ಟೆಂಟ್. ಇದು ಗ್ಯಾರಲಸ್, ಗ್ಯಾರಲಸ್. ಅದೇ ರೀತಿಯಾಗಿ ಇದ್ರ ಜೊತೆಗೆ ಮತ್ತೆ ಇನ್ನೊಂದು ಸ್ಟಡಿ ಮಾಡೇ ಬಿಡ್ರಿ. ಗ್ಲಟನ್ ಅಂದ್ರೆ ಏನ್ರಿ, ಬಹಳಷ್ಟು ತಿನ್ನವಂಗ, ಬಹಳಷ್ಟು ತಿನ್ನವ್. ಈಸ್ ಅ ಹೆವಿ ಈಟರ್, ಬಹಳಷ್ಟು ಊಟ ಮಾಡೋಂಗ ಗ್ಲಟನ್ ಅಂದ್ರು. ಗೆರ್ಲಸ್, ಬಹಳಷ್ಟು ಮಾತನಾಡುವಂಗ ಗೆರ್ಲಸ್. ವಾಚಾಳಿ ಅಂದ್ರೆ ಏನ್ರಿ, ಮಾತನಾಡುವಂತಹ ಇರ್ತಕ್ಕಂಥವ್ರು. ಇಲ್ಲಿ ಏನ್ ಬರ್ತದೆ ನೋಡ್ರಿ, ಸೈಲೆಂಟ್ ಆಗಿರ್ತಕ್ಕಂಥ. ಅಲ್ಲಿ ವೈಲೆಂಟು, ಇಲ್ಲಿ ಸೈಲೆಂಟು. ಓಕೆ, ರೆಟಿಸೆಂಟ್ ಅಂತಕ್ಕಂಥದ್ದನ್ನ ಏನ್ ಮಾಡ್ತೀವಿ, ಅದರ ಅಪೋಸಿಟ್ ವರ್ಡ್, ಬಹಳಷ್ಟು ಮಾತನಾಡದೇ ಇರ್ತಕ್ಕಂಥ ಆಯ್ತು ಮನುಷ್ಯ ಅನ್ನೋದನ್ನ ನಾವೇನ್ ಮಾಡೀವಿ ಅಲ್ಲಿ, ರೆಟಿಸೆಂಟ್ ಅನ್ನ ಹೇಳ್ತೀವಿ. ಓಕೆ, ಲೊಕಾಶಿಯಸ್ ಇದು ಬಹಳಷ್ಟು ಇಂಪಾರ್ಟೆಂಟ್ ವರ್ಡ್. ಇದು ಬಹಳಷ್ಟು ಇಂಪಾರ್ಟೆಂಟ್ ವರ್ಡ್ ಆಗಿರೋದ್ರಿಂದ ಇದನ್ನೊಂದು ಸ್ವಲ್ಪ ಏನ್ ಮಾಡ್ರಿ, ಬಹಳ ಜಾಗ್ರತೆಯಿಂದ ನೀವು ಏನ್ ಮಾಡ್ಬೇಕಾ, ಸ್ಟಡಿ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಆಮಿಯಬಲ್. ವೆರಿ 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 ಇಂಪಾರ್ಟೆಂಟ್. ಆಮಿಯಬಲ್ ಅಂದ್ರೆ ಇದು ಸ್ನೇಹಪರ ಅಂತ. ಆಮಿಯಬಲ್ ಅಂದ್ರೆ ಸೌಮ್ಯವಾಗಿರ್ತಕ್ಕಂಥದ್ದು, ಸ್ನೇಹಪರ ಆಗಿರ್ತಕ್ಕಂಥದ್ದು. ಫ್ರೆಂಡ್ಲಿ, ಅಫೇಬಲ್ ಅಂತಕ್ಕಂಥದ್ದು, ಫ್ರೆಂಡ್ಲಿ, ಅಫೇಬಲ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಆಲೆ ಅಂತಕ್ಕಂಥದ್ದು, ಅದೇ ರೀತಿಯಾಗಿ ಮೇಚಿ ಅಂತಕ್ಕಂಥದ್ದು, ಅದೇ ರೀತಿಯಾಗಿ ಸ್ಮೂದಿ ಅಂತಕ್ಕಂಥದ್ದು. ಇವುಗಳು ಏನು ಬರ್ತಾವೆ ಇಲ್ಲಿ, ಬಹಳಷ್ಟು ಸಲ ಬಂದು ಹೋಗ್ತಾವ. ಓಕೆ, ಎಲ್ಲ ಫ್ರೆಂಡ್ಶಿಪ್, ಫ್ರೆಂಡ್ಶಿಪ್. ಅಫೇಬಲ್ ಅಂತಕ್ಕಂಥದ್ದು ಸ್ನೇಹಪರ ಆದ್ರ, ಹಾಸ್ಟೈಲ್, ಗ್ರಂಪಿ ಅಂದ್ರ ಅಪೋಸಿಟ್, ಅಪೋಸಿಟ್, ಆಂಟಿ, ಆಂಟಿಗೋನಿಸ್ಟ್, ಅಡ್ವರ್ಸರಿ, ಓಕೆ, ಎನಿಮಿ, ಅಪೋಸಿಟ್, ರೈವಲ್ರಿ. ಓಕೆ, ಈ ರೀತಿಯಾಗಿರ್ತಕ್ಕಂಥ ವೊಕ್ಯಾಬ್ಗಳನ್ನ ನಾವೇನ್ ಮಾಡ್ತೀವಿ ಇಲ್ಲಿ, ಇವುಗಳೊಂದಿಗೆ ಹೋಲಿಸ್ತೀವಿ. ಇವುಗಳೊಂದಿಗೆ ನಾವೇನು ಬರೆದೇಬೇಕು, ಯಾಕಂದ್ರೆ ನೆನಪಿಟ್ಕೊಂಡ್ರೆ ಬಹಳ ಚಂದ. ಆಮಿಯಬಲ್ ಅಂತಕ್ಕಂಥ ವರ್ಡ್ ಇಲ್ಲಿ ಬಂದೈತಂದ್ರೆ ಎಷ್ಟೋ ಸಲ ರಿಪೀಟ್ ಆಗಿರ್ತಕ್ಕಂಥ ವರ್ಡ್ ಇದ್ದಾಗ ಮಾತ್ರ ಅದನ್ನ ನಾವೇನ್ ಮಾಡಿರ್ತೀವಿ, ಜಕ್ಕೊಂಡಿರ್ತೀವಿ ಅಲ್ಲಿಂದ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಕತ್ತದಲ್ರಿ. ನೆಕ್ಸ್ಟ್ ನೋಡ್ರಿ, ಕ್ಯಾಂಡಿಡ್. ಕ್ಯಾಂಡಿಡ್ ಅಂದ್ರೆ ಏನ್ರಿ, ನೇರವಾಗಿ. ಈ ಕ್ಯಾಂಡಿಡ್ ಫೋಟೋ ಹೊಡಿ ಅಂತಾರಲ್ಲ, ಇದ್ದಕ್ಕಿದ್ದಂಗ ಹೊಡಿ, ಇದ್ದಕ್ಕಿದ್ದಂಗ ಕ್ಯಾಂಡಿಡ್. ಫ್ರಾಂಕ್ ಆಗಿ ಮಾತಾಡ, ಆನೆಸ್ಟ್ ಆಗಿ ಮಾತಾಡ, ಮುಚ್ಚು ಮರೆಬೇಡ ನನ್ನ ಜೊತೆ, ಕ್ಯಾಂಡಿಡ್ ಪರ್ಸನ್. ಓಕೆ, ನಿಷ್ಕಪಟ,
ಕಪಟ ಇಲ್ಲದೆ ಇರ್ತಕ್ಕಂತಹ ನೇರವಾಗಿ ಮಾತಾಡುವಂಥದ್ದು, ನೇರವಾಗಿ ಇರ್ತಕ್ಕಂಥದ್ದಕ್ಕೆ ಕ್ಯಾಂಡಿಡ್ ಅಂತ ಹೇಳ್ತೀವಿ. ಅಲ್ಲಿ ಯಾವುದೇ ಮುಚ್ಚು ಮರೆ ಏನು ಇರುವುದಿಲ್ಲ, ಯಾವುದೋ ಕಪಟ ವಂಚನೆ ಏನು ಇರುವುದಿಲ್ಲ. ಎಸ್, ಫ್ರ್ಯಾಂಕ್ ಮತ್ತು ಆನೆಸ್ಟ್ ಅಂತಕ್ಕಂಥ ಸಿನೋನಿಮ್ಸ್ಗಳು ಅದಕ್ಕೆ ಆಗ್ತವೆ. ಆಂಟೋನಿಮ್ಸ್ ಏನಾಗ್ತದೆ ನೋಡಿ, ಡಿಸೆಪ್ಟಿವ್ ಮತ್ತು ಗಾರ್ಡೆಡ್ ಅಂತಕ್ಕಂಥದ್ದು ಏನಾಗ್ತದೆ ರೀ, ಇದರ ಆನ್ಸರ್ ಆಗ್ತದೆ. ಡಿಸೆಪ್ಟಿವ್ ಅಂದ್ರೆ ಏನ್ರಿ, ಮೋಸ, ಹೊಂಚಾಕೋದು, ಮೋಸ ಮಾಡೋದು. ಇಟ್ಸ್ ಅ ಡಿಸೀವ್. ಈ ECEIV, ಈ ಡಿಸೀವ್ ಅಂದ್ರೆ ಏನ್ರಿ, ಇಟ್ಸ್ ಒನ್ ಟೈಪ್ ಆಫ್ ಹಿಪೋಕ್ರೈಟಿಕ್ ಕ್ಯಾರೆಕ್ಟರ್. ಹಿಪೋಕ್ರೈಟ್ ಕ್ಯಾರೆಕ್ಟರ್ ಅಂದ್ರೆ ಏನ್ರಿ, ಕಪಟವಾಗಿರ್ತಕ್ಕಂತಹ ಕ್ಯಾರೆಕ್ಟರ್ ಬಗ್ಗೆ ಮಾತಾಡುವಾಗ ಡಿಸೆಪ್ಟಿವ್ ಅಂತಕ್ಕಂಥದ್ದು ಹೇಳ್ತೀರಿ, ಗಾರ್ಡೆಡ್ ಅಂತಕ್ಕಂಥದ್ದು ಹೇಳ್ತೀರಿ. ಫ್ರ್ಯಾಂಕ್ ಮತ್ತು ಆನೆಸ್ಟ್ ಅಂದ್ರೆ ಕ್ಯಾಂಡಿಡ್, ನೇರ, ನಿಷ್ಕಪಟವಾಗಿ ಇರ್ತಕ್ಕಂಥದ್ದು. ಎಸ್, ಓಕೆ. ಹಂಗಿದ್ರೆ ಏನ್ ಮಾಡೋಣ, ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ಡೆಲಿಜೆಂಟ್. ಡೆಲಿಜೆಂಟ್ ಅಂದ್ರೆ ಏನು? ಎಸ್, ಡೆಲಿಜೆಂಟ್ ಮೀನ್ಸ್ ಪರಿಶ್ರಮಿ, ಬಹಳಷ್ಟು ಕಷ್ಟಪಡ್ತಕ್ಕಂತಹ ವ್ಯಕ್ತಿ. ಈಸ್ ಅ ಹಾರ್ಡ್ ವರ್ಕರ್. ಹಾರ್ಡ್ ವರ್ಕಿಂಗ್ ಅಥವಾ ಇಂಡಸ್ಟ್ರಿಯಸ್ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಓಕೆ, ಯಾವಾಗಲೂ ಹಿ ಇಸ್ ಬಿಸಿ ವಿತ್ ಹಿಸ್ ವರ್ಕ್. ಈಸ್ ಆಲ್ವೇಸ್ ಬಿಸಿ ವಿತ್ ಈಸ್ ವರ್ಕ್. ಅದ ನೋಡ್ರಿ, ಒಬ್ಬ ಮನುಷ್ಯ, ಖಾಲಿ ಮನುಷ್ಯ, ಅದನ್ನ ಲೇಜಿ ಅಂತ ಹೇಳ್ತೀವಿ, ಐಡಲ್ ಅಂತ ಹೇಳ್ತೀವಿ. ಅದೇ ಲಿಸ್ಟಿಗೆ ಸ್ಲಗಿಶ್ ಅಂತ ಹೇಳ್ತೀವಿ. ಬಹಳಷ್ಟು ಆಲಸ್ಯ. ಇಟ್ಸ್ ಅ ಆಕ್ಟಿವ್ ಪರ್ಸನ್. ಹಿ ಇಸ್ ಆಲ್ವೇಸ್ ಆಕ್ಟಿವ್ ಪರ್ಸನ್. ಹಿ ಇಸ್ ಆಲ್ವೇಸ್ ಅ ಲೇಜಿ ಪರ್ಸನ್. ಈಸ್ ಅ ಐಡಲ್ ಪರ್ಸನ್. ಐಡಲ್ ಅಂತ ನೋಡ್ರಿ ಆಗಲೇ ಬಂದಿತ್ತು, ಲೇಜಿ ಅಂತಕ್ಕಂಥದ್ದು ಇದರದಾಗ್ತದೆ. ಪರಿಶ್ರಮಿಗೆ ಅಪೋಸಿಟ್ ವರ್ಡ್ ಯಾವುದು? ಎಲ್ಲ ಸಿನೋನಿಮ್ಸ್ ಆಂಟೋನಿಮ್ಸ್ಗಳನ್ನು ನೀವು ನೆನಪಿಟ್ಕೊತಾ ಹೋಗ್ಬಿಟ್ರೆ ಅಂದ್ರೆ ಬಹಳಷ್ಟು ಈಸಿ ಆಗಿಬಿಡುತ್ತೆ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ನೋಡೋಣ. ಫ್ರೂಗಲ್, ವೆರಿ ವೆರಿ ಇಂಪಾರ್ಟೆಂಟ್. ಮಿತಿವ್ಯಯ. ಹಿ ಇಸ್ ಅ ಫ್ರೂಗಲ್ ಕೈಂಡ್ ಆಫ್ ಸ್ಪೆಂಡಿಂಗ್ ಪರ್ಸನ್. ಅಂದ್ರೆ ಮಿತಿವ್ಯಯವಾಗಿ ಖರ್ಚು ಮಾಡ್ತಕ್ಕಂತಹ ಮನುಷ್ಯ ಅವನು. ಹೌದಾ? ನೋಡಿ, ತೃಪ್ತಿ, ಎಕನಾಮಿಕಲ್, ಆರ್ಥಿಕವಾಗಿ ಯೋಚನೆ ಮಾಡ್ತಕ್ಕಂಥನು, ತೃಪ್ತಿಯಾಗಿ ಯೋಚನೆ ಮಾಡ್ತಕ್ಕಂಥನು, ಅಟ್ಟಕ್ಕ ಶಾಣೆತನ ಮಾಡಿ ಬಾಳೆ ಮಾಡ್ತಕ್ಕಂಥ ಫ್ರೂಗಲ್ ಕ್ಯಾರೆಕ್ಟರ್ ಅಂತ ಹೇಳ್ತೀರಿ. ಅದ ನೋಡ್ರಿ, ಒಟ್ಟ ಚಿಂತಿಲ್ದಂಗೆ ಹಂಗ ರೊಕ್ಕ ಸುರಿಯೋಣಂಗೆ ಏನಂತ ಕರಿತೀರಿ? ಎಕ್ಸ್ಟ್ರಾವೆಗೆಂಟ್ ಅಂತ ಕರಿತೀರಿ. 1000 ಸಲ ಆಗಿರ್ತಕ್ಕಂಥ ಕ್ವಶನ್. ಫ್ರೂಗಲ್ ಮತ್ತು ಎಕ್ಸ್ಟ್ರಾವೆಗೆಂಟು, ಫ್ರೆಗೈಲು, ರೇಲು ಎಲ್ಲ ಆಗಿರ್ತಕ್ಕಂಥ ಕ್ವಶನ್ಸು. ವೇಸ್ಟ್ಫುಲ್ ಅಂತಕ್ಕಂಥದ್ದನ್ನು ಕೂಡ ನಾವೇನ್ ಮಾಡ್ತೀವಿ, ಎಕ್ಸ್ಟ್ರಾವೆಗೆಂಟ್ ಹೇಳ್ತೀವಿ. ಅವ್ನ ಒಟ್ಟೆ ಏನು ಮಿತಿ ವ್ಯಯ ಇರುವುದಿಲ್ಲ. ಬೇಕಾದಂಗೆ ಮನಸ್ಸಿಗೆ ಬಂದಂಗೆ ಬದುಕುವಂಥ ವ್ಯಕ್ತಿಗೆ ಏನಂತ ಹೇಳ್ತೀವಿ ಅಂದ್ರೆ ಎಕ್ಸ್ಟ್ರಾವೆಗೆಂಟ್ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಒಟ್ಟೆ ಖರ್ಚು ಮಾಡಕ್ಕೆ ಹಿಂದೆ ಮುಂದೆ ನೋಡಂಗಿಲ್ಲ. 10,000 ಆರಿಸ್ಬೇಕು. ಫ್ರೂಗಲ್ ಕ್ಯಾರೆಕ್ಟರ್ ಇಸ್ ಎಷ್ಟೇ ಖರ್ಚು ಮಾಡಬೇಕು, ಎಷ್ಟು ಮನಿ ಕೊಡಬೇಕು ಅಂತ ಒಂದು ಕ್ಯಾರೆಕ್ಟರ್ಗಳನ್ನ ಒಳಗೊಂಡಿರ್ತಕ್ಕಂತಹ ಒಂದು ಮಿತಿವ್ಯಯವಾಗಿ ಮಾಡ್ತಕ್ಕಂಥ ಖರ್ಚು ಫ್ರೂಗಲ್ ಅಂತಕ್ಕಂಥ. ನೆಕ್ಸ್ಟ್, ಹಾಟಿ. ಇಟ್ಸ್ ನಾಟ್ ಅ ನಾಟಿ, ಹಾಟಿ. ಹಾಟಿ ಅಂದ್ರೆ ಗರ್ವ, ಅಹಂಕಾರಿ ಅಂತ ಹೇಳ್ತೀವಿ. ಈಸ್ ಅ ಹಾಟಿ ಪರ್ಸನ್ ಅದಂತ. ಈಸ್ ಅ ವೆರಿ ಹಾಟಿ ಕೈಂಡ್ ಆಫ್ ಪರ್ಸನ್. ಮೀನ್ಸ್ ಗರ್ವ, ಅಹಂಕಾರ. ಓಕೆ, ಈ ಫ್ರೌಡ್ ಅಂತಕ್ಕಂಥದ್ದು, ಅರೋಗಂಟ್ ಅಂತಕ್ಕಂಥದ್ದು, ವೆರಿ ವೆರಿ ಅರೋಗಂಟ್ ಕ್ಯಾರೆಕ್ಟರ್. ಬಹಳ ಅಹಂಕಾರಿ, ನಂದೇ ಎಲ್ಲ ಆಗ್ಬೇಕು. ಓಕೆ, ಈಗೋಯಿಸ್ಟ್. ಇನ್ನೊಂದು ಬರ್ತದೆ, ಈಗೋಟಿಸ್ಟ್. ಈ ತರನಾಗಿರ್ತಕ್ಕಂತಹ ಈಗೋಯಿಸ್ಟ್ ಪರ್ಸನ್ಸ್ ಇರ್ತಾರ, ಅರೋಗಂಟ್ ಪರ್ಸನ್ಸ್. ವೆರಿ ಫ್ರೌಡ್ ಪರ್ಸನ್, ನನ್ನ ಅಹಂಕಾರ ಅಂತ. ಅದು ನೋಡ್ರಿ, ಹಂಬಲ್, ಬಹಳಷ್ಟು ಕರುಣಾಮಯಿ, ಬಹಳಷ್ಟು ಹಂಬಲ್, ಬಹಳಷ್ಟು ಮಾಡೆಸ್ಟ್ ಪರ್ಸನ್, ವೆರಿ ಕೈಂಡ್ ಪರ್ಸನ್, ವೆರಿ ಬೆನೋವಲೆಂಟ್ ಪರ್ಸನ್. ಗರ್ವ, ಅಹಂಕಾರಿ. ಎಸ್, ಹಾಟಿ ಅಂದ್ರೆ ಅಹಂಕಾರ, ನೆನಪಿರ್ಲಿ. ನೆಕ್ಸ್ಟ್ ನೋಡಿ, ಇನ್ಸೈಟ್. NCITE, ಇನ್ಸೈಟ್. ಹಂಗಿದ್ರೆ ಈ ಇನ್ಸೈಟ್ ಅಂದ್ರೆ ಏನು? ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ. ಓಕೆ, ಎಸ್. ಇನ್ಸೈಟ್ ಪ್ರಚೋದಿಸುದು ಅಂದ್ರೆ ಪ್ರವೋಕ್ ಮಾಡೋದು, ಒಬ್ಬರಿಗೆ ಏನಂದ್ರೆ ಹುರುಪೆಬ್ಸೋದು. ಈಗ ನೋಡ್ರಿ, ಎಲ್ಲ ಮಾಡ್ತಿರ್ತಾರೆ ರಾಜಕೀಯದವ್ರು, ಅವ್ರು ಇವ್ರು ಎಲ್ಲನೂ ಒಂದ್ ಕಡೆ ಹುರುಪ್ ಹಾಕಿರ್ತಾರೆ, ಹೇಳ್ತಿರ್ತಾರ, ಬಡದಾಡ್ತಿರ್ತಾರ, ಹೊಡೆದಾಡ್ತಿರ್ತಾರ. ಓಕೆ, ಪ್ರಚೋದಿಸುವುದು, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಹೇಳ್ತೀವಲ್ರಿ. ಪ್ರಚೋದನೆ ಮಾಡೋದು, ಹಂಗ ಮಾಡ್ಲಿ, ಹಿಂಗ ಮಾಡ್ಲಿ, ಹಿಂಗ ಮಾಡ್ತಿಲೆ ಹುರುಪ್ ಹಾಕೋದು, ಹಿಂದೆ ಕುಂತ ಬಾವಿ ಒಳಗೆ ದೂಡೋದು. ದಟ್ ಈಸ್ ಅ ಪ್ರವೋಕ್ ಥಿಂಗ್. ವಾಟ್ ಇಸ್ ಅ ಇನ್ಸ್ಟಿಗೇಟ್ ಥಿಂಗ್. ದಟ್ಸ್ ಅ ಇನ್ಸ್ಟಿಗೇಟ್ ಥಿಂಗ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಸುದ್ದಿ, ಏನು ಇಲ್ಲ, ಕಾಮ್ ಆಗಿರ್ತಕ್ಕಂಥ, ಯಾವುದೇ ಉಸಾಬರಿ ಮಾಡಿದ್ಲೆ ವೆರಿ ಕಾಮ್ ಅಂಡ್ ಸುದಿ ಪರ್ಸನ್ ಆಗಿರ್ತಕ್ಕಂಥದ್ದು. ವೆರಿ ಹಂಬಲ್, ಏನು ಪ್ರಚೋದನೆ ಇಲ್ಲ, ಏನು ಇಲ್ಲ, ಜಸ್ಟ್ ಕೂಲ್ ಆಸ್ ಕುಕುಂಬರ್. Okay, he is a person cool as cucumber, is a soothing or a calm person. Okay, it's not a provoke and instigate person, it's the inside person. He is only a soothing and calm person, like a cool as a cucumber. Okay, next, lethargic. What is this means? Lethargic ಅಂದ್ರೆ ಆಲಸ್ಯ ಮತ್ತು ಸುಸ್ತಾಗಿರ್ತಕ್ಕಂಥ ವ್ಯಕ್ತಿ. ಆಲಸ್ಯ ಮೀನ್ಸ್ ಲೇಜಿ ಅಂತಕ್ಕಂಥ ವ್ಯಕ್ತಿ. ಸ್ಲಗ್ಗಿಶ್ ಅಂತಕ್ಕಂಥ, ಪ್ಯಾಸಿವ್ ಅಂತಕ್ಕಂಥ, ಲೇಜಿ ಅಂತಕ್ಕಂಥ. Okay, he is a very ವೆರಿ ಇಂಟ್ರೆಸ್ಟಿಂಗ್ ಕೈಂಡ್, ಬಟ್ ಇಸ್ ಅ ಲೇಸಿ ಪರ್ಸನ್. ಅದೇ ರೀತಿಯಾಗಿ ನೋಡ್ರಿ, ಎನರ್ಜೆಟಿಕ್ ಮತ್ತು ಆಕ್ಟಿವ್ ಪರ್ಸನ್. ಬಹಳಷ್ಟು ಆಕ್ಟಿವ್ ಆಗಿರ್ತಾನ, ಬಹಳಷ್ಟು ಲೇಜಿ ಇಲ್ಲದೆ ಇರಂಗಿಲ್ಲ ಅಂತಕ್ಕಂಥವ್ಗೆ ಏನು ಹೇಳ್ತೀವಿ? ಆಕ್ಟಿವ್, ಎನರ್ಜೆಟಿಕ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಮೆಟಿಕ್ಯುಲಸ್. ವಾಟ್ ಈಸ್ ಮೀನ್ ಬೈ
ಮೆಟಿಕ್ಯುಲಸ್, ಅತೀವ ಜಾಗರೂಕತೆ ಏನು, ಬಹಳಷ್ಟು ಜಾಗರೂಕತೆಯಿಂದ ಇರ್ತಕ್ಕಂಥದ್ದು, ಪ್ರಿಸೈಸ್ ಆಗಿ ಜೀವನ ಮಾಡ್ತಕ್ಕಂಥದ್ದು, ಬಹಳಷ್ಟು ಕೇರ್ಫುಲ್ ಆಗಿ ಜೀವನ ಮಾಡ್ತಕ್ಕಂಥ, ಬಹಳಷ್ಟು ಕೇರ್ಫುಲ್ ಆಗಿರ್ತಕ್ಕಂಥದ್ದು, ಬಹಳಷ್ಟು ಅವನ ಕಾಳಜಿ ವಹಿಸುವಂತ, ಬಹಳಷ್ಟು ಕಂಪ್ಯಾಷನ್ ಆಗಿರ್ತಕ್ಕಂಥ ವ್ಯಕ್ತಿ, ಬಹಳಷ್ಟು ಪಿಟಿ ಅಂತಕ್ಕಂಥ ವ್ಯಕ್ತಿ, ಕರುಣೆಯಿಂದ ಬದುಕ್ತಕ್ಕಂಥ ವ್ಯಕ್ತಿ. ಅದೇ ರೀತಿಯಾಗಿ ನೋಡ್ರಿ ಕೇರ್ಲೆಸ್ ಅಂಡ್ ಸ್ಲಾಪಿ ಥಿಂಗ್ಸ್. ಸ್ಲಾಪಿ ಅಂಡ್ ಕೇರ್ಲೆಸ್ ಪರ್ಸನ್ ಈಸ್ ನೆವರ್ ಥಿಂಕ್ ಅಬೌಟ್ ಹಿಸ್ ಲೈಫ್. He is not a careful person. He is always a uncareful person. Okay. Next, nostalgia. What is nostalgia? Nostalgia ಅಂದ್ರೆ ಹಳೆ ನೆನಪುಗಳು. Childhood is a nostalgia for all of us. Okay. ಇಲ್ಲಿ ನೋಡ್ರಿ, ರಿಮೇನ್ಸೆನ್ಸ್ ಗಳನ್ನ ಹಳೆದನ್ನ ನೆನಪಿಸ್ಕೊಳ್ತಾ ಇರೋದು ವಿಸ್ಟ್ಫುಲ್ನೆಸ್ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಅದೇ ನೋಡ್ರಿ ಫಾರ್ವರ್ಡ್ ಲುಕಿಂಗ್, ಮುಂದಾಗೋದು ಅಲ್ಲ, ಹಳೆಯ ನೆನಪು ಮುಂದಾಗೋ ನೆನಪು, ಅಪೋಸಿಟ್ ವರ್ಡ್ಸ್. ಓಕೆ, ಬಟ್ ನಾಸ್ಟಾಲ್ಜಿಯಾ ಇಸ್ ವೆರಿ ಇಂಪಾರ್ಟೆಂಟ್, ವಿಚ್ ಈಸ್ ಆಲ್ವೇಸ್ ಅ ಚೈಲ್ಡ್ಹುಡ್ ಮೆಮೊರೀಸ್ ಫಾರ್ ವಿ ಆಲ್. ಓಕೆ, ಹಳೆಯ ನೆನಪುಗಳ ಬಗ್ಗೆ ಯಾವ ಹೇಳ್ತಾವೋ ದಟ್ ಇಸ್ ಅ ನಾಸ್ಟಾಲ್ಜಿಯಾ ಅಂತಕ್ಕಂಥದ್ದನ್ನ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡಿ ಒಪ್ಯಾಕ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಪ್ಯಾಕ್ ಅಂದ್ರೆ ಏನು ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಒಪ್ಯಾಕ್ ಅಂದ್ರೆ ಇನ್ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೀವಿ, ನಾನ್ ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೀವಿ. ನಾನ್ ಟ್ರಾನ್ಸ್ಪರೆಂಟ್ ಅಂದ್ರೆ ಅಪಾರದರ್ಶಕ, ಕಾಣದೇ ಇರ್ತಕ್ಕಂಥವು. ಅದೇ ರೀತಿಯಾಗಿ ಕ್ಲೌಡಿ ಅಂಡ್ ಅಬ್ಸ್ಕೂರ್ ಈಸ್ ಸಿನೋನಿಮ್, ಕಾಣದೇ ಇರ್ತಕ್ಕಂಥ. ಓಕೆ, ಅಥವಾ ಏನ್ ಬರ್ತದೆ, ನಾನ್ ಟ್ರಾನ್ಸ್ಪರೆಂಟು ಬರ್ತದೆ. ಇಲ್ಲಿ ಟ್ರಾನ್ಸ್ಪರೆಂಟ್ ಮತ್ತು ಕ್ಲಿಯರ್ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಮಾಡ್ತೀವಿ. ಓಕೆ, ದೆನ್ ವಾಟ್ ಈಸ್ ಮೀಟ್ ಬೈ ಬ್ಲೀಕ್? ಇವೆರಡಕ್ಕರ ಬಗ್ಗೆ ನನಗೊಂದು ಸ್ವಲ್ಪ ನೀವೇನೈತಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ವೊಕ್ಯಾಬ್ಯುಲರಿ ಎಷ್ಟು ಚೆನ್ನಾಗದ ನೋಡ್ರಿ, ಎಲ್ಲ ನಿಮ್ಗೆ ರಿಪೀಟ್ ಆಗಿರ್ತಕ್ಕಂಥವು ಇರ್ತಾವ. ಅದೇ ರೀತಿಯಾಗಿ 2 ಸಿನೋನಿಮ್ ಆ್ಯಡ್ ಆಂಟೋನಿಮ್ ಮಾಡಿದಾಗ ಒಂದು ಕ್ವಶನ್ಲೆ 5 ವೊಕ್ಯಾಬ್ಯುಲರಿ ಕಲಿತಾ ಇರ್ತೀರಿ. ನಾನು ಮತ್ತೆ ಆ್ಯಡ್ ಮಾಡ್ತಿರ್ತಾನು ಎಲ್ಲ ಕುಡಿಕಾಸ ಬಹಳಷ್ಟು ವೊಕ್ಯಾಬ್ಯುಲರಿನ ಈ ವಿಡಿಯೋ ಒಳಗೆ ನಿಮ್ಗೆ ಮುಗಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ನೋಡ್ರಿ ಪೆನ್ಸಿವ್. ವಾಟ್ ಈಸ್ ಮೀನ್ ಬೈ ಪೆನ್ಸಿವ್? ಆಳವಾದ ಯೋಚನೆಯಲ್ಲಿರುವಂತಕ್ಕಂಥ ಹೇಳ್ತೀವಿ. ಇದು ಥಾಟ್ಫುಲ್ ಪ್ರೋಸೆಸ್, ಇದು ಥಾಟ್ಫುಲ್ ಆಗಿ ಇರ್ತಕ್ಕಂಥ, ಬಹಳಷ್ಟು ಡೀಪ್ ಆಗಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿ, ಬಹಳಷ್ಟು ಡೀಪರ್ ವೇ ಒಳಗೆ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿ ಥಾಟ್ಫುಲ್ ಅಥವಾ ರಿಫ್ಲೆಕ್ಟಿವ್ ಅಂತಕ್ಕಂತಹ ಸಿನೋನಿಮ್. ಮಾತ್ರ ನೋಡಿ ಥಾಟ್ಲೆಸ್ ಅಂಡ್ ಶಾಲೋ ಅಂತಕ್ಕಂಥದ್ದು ಏನಾಗ್ತಾವೆ ಇದ್ರದ್ದು ಆಂಟೋನಿಮ್ಸ್ ಆಗ್ತವೆ. ಎಸ್, ಬಹಳಷ್ಟು ಆಳವಾದ ಯೋಚನೆ ಇಲ್ಲದೆ ಇರೋಂಗ ಏನಂತ ಹೇಳ್ತೇವ ಶಾಲೋ ಅಂತಕ್ಕಂಥ. ಓಕೆ, ನೆಕ್ಸ್ಟ್ ಕ್ವಶನ್, ಸೂಪರ್ ಪ್ಲಿವಸ್ ಅಂದ್ರೆ ಏನು? ವಾಟ್ ಈಸ್ ಸೂಪರ್ ಪ್ಲಿವಸ್ ಅಂದ್ರ ಅತಿಯಾದ ಅಥವಾ ಅನಗತ್ಯ ಅಂತಕ್ಕಂಥ. ಎಸ್, ರಿಡಂಡೆಂಟ್ ಅಂಡ್ ಸರ್ಪ್ಲಸ್, ಬಹಳಷ್ಟು ಅತಿಯಾಗಿರ್ತಕ್ಕಂಥ, ಬಹಳಷ್ಟು ಅನಗತ್ಯ ಇರ್ತದೆ, ಅಥವಾ ಬಹಳಷ್ಟು ಅತಿಯಾಗಿರ್ತಕ್ಕಂಥದ್ದು, ವೆರಿ ವೆರಿ ಹೆವಿ. ಅಬಂಡೆಂಟ್ ಅಂತ ಹೇಳ್ತೀವಲ್ಲ, ರಿಡಂಡೆಂಟ್ ಅಂತ ಹೇಳ್ಯಾರ. ಅಬಂಡೆಂಟ್ ಮತ್ತು ಸರ್ಪ್ಲಸ್ ಇದ ಬರ್ತದೆ. ಇಲ್ಲಿ ಏನ್ ಬರ್ತೈತಿ? ನೆಸೆಸರಿ ಅಂಡ್ ಎಸೆನ್ಷಿಯಲ್. ನೋಡ್ರಿ, ಅಗತ್ಯವಾಗಿರೋದು, ಅನಗತ್ಯವಾಗಿರೋದು. ಇದು ನಮಗೆ ಅನಗತ್ಯವಾಗಿರ್ತಕ್ಕಂಥದ್ದು, ಎಷ್ಟು ಬೇಕಲ್ಲ ಅಷ್ಟ ಬೇಕು ಜೀವಕ್ಕೆ, ಅದು ನೆಸಸರಿ. ಓಕೆ, ಅನಗತ್ಯ ಅಂದ್ರ ಸರ್ಪ್ಲಸ್, ಇಟ್ಸ್ ಅ ರೆಡ್ಯೂಡೆಂಟ್, ಇಟ್ಸ್ ದ ಸರ್ಪ್ಲಸ್. ಓಕೆ, ಎಸ್. ನೋಡ್ರಿ, ಸೂಪರ್ ಪ್ಲಿವಸ್ ಅಂದ್ರೆ ಏನು? ಅನಗತ್ಯವಾಗಿರ್ತಕ್ಕಂಥದ್ದು, ಅಗತ್ಯ ಇಲ್ಲದೆ ಇರ್ತಕ್ಕಂಥದ್ದು. ಬಟ್ ಅದರ ಅಪೋಸಿಟ್ ನೆಸಸರಿ ಅಂಡ್ ಎಸೆನ್ಷಿಯಲ್. ಎಸೆನ್ಷಿಯಲ್ ಅಂದ್ರೆ ಎಷ್ಟು ಬೇಕು ಅಷ್ಟು ಅಂತಕ್ಕಂಥದ್ದು, ದಿನನಿತ್ಯ ಅಗತ್ಯ ವಸ್ತುಗಳು ಅಂತ ಹೇಳ್ತೀವಲ್ಲ, ಎಸೆನ್ಷಿಯಲ್ ಫಾರ್ ಡೈಲಿ ಲೈಫ್ ಅಂತ ಹೇಳ್ತೀವಿ. ಓಕೆ, ಇಟ್ಸ್ ಅ ಸರ್ಪ್ಲಸ್, ದಟ್ ಇಸ್ ಅ ರಿಡಂಡೆಂಟ್, ಯಾದ ಅಂತ. ನೆಕ್ಸ್ಟ್, ಓಕೆ, ಇಲ್ಲಿಗೆ ವೊಕ್ಯಾಬ್ಯುಲರಿ ಮುಗಿತದ ರೀ. ಅದೇ ರೀತಿಯಾಗಿ ಏನ್ ಮಾಡೋಣ ಅಂದ್ರ ಇನ್ನೂ ಕೆಲವೊಂದಿಷ್ಟು ವೊಕ್ಯಾಬ್ಯುಲರಿಗಳನ್ನ ತಗೊಂಡ್ ಬರ್ತೀನಿ. ಇದನ್ನ ಮಾಡ್ಲಿಕ್ಕೆ ಮುಖ್ಯ ಕಾರಣ ಏನಂದ್ರ ಇದ್ರೊಳಗೆ ಎರಡೆರಡು ರೀತಿಯಾಗಿರ್ತಕ್ಕಂಥ ನಮಗೆ ವರ್ಡ್ಸ್ ಸಿಕ್ಕು. ಅದೇ ರೀತಿಯಾಗಿ ನಿಮ್ಮ ನೊಸ್ಟಾಲಜಿಯಾ ಏನೈತಿ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನಿಮ್ಮ ಹಳೆ ನೆನಪುಗಳು ಏನಾದ್ರು ನಿಮ್ಗೆ ನೆನಪದಾವ, ಹಳೆ ನೆನಪುಗಳ ಬಗ್ಗೆ ನಿಮ್ಗೆ ಏನಾದ್ರು ಒಂದು ಆಸಕ್ತಿ ಐತಿನ, ಹಳೆ ನೆನಪುಗಳನ್ನ ನೀವು ಹೆಂಗೆ ಹೊರಕಳಿಸ್ತಾ ಇರ್ತೀರ ಅನ್ನೋದನ್ನ ಏನ್ ಮಾಡ್ರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ವರ್ಡ್ಸ್ ಗಳನ್ನ ಕೊಟ್ಟಿರ್ತೀನಿ, ಇದ್ರಾಗ ಕೊಟ್ಟನಿಗೆ ಆಲ್ರೆಡಿ, ಅವುಗಳ ಬಗ್ಗೆನೂ ಏನ್ ಮಾಡ್ರಿ ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ರಿ. ಎಸ್, ಅದೇ ರೀತಿಯಾಗಿ ನೋಡ್ರಿ, ಯಾರ್ಯಾರು ಪ್ರಿಪೇರ್ ಆಗಕತ್ತೀರಿ ಎಕ್ಸಾಮ್ಗಳಿಗೆ ಆದಷ್ಟು ಬೇಗ ಪ್ರಿಪೇರ್ ಆಗ್ರಿ. ಯಾಕಂದ್ರ ಟೈಮ್ ಭಾಳ ಉಳಿದಿಲ್ಲ, ಎಕ್ಸಾಮ್ಗಳು ಸ್ಲಾಟ್ ಚಾಲು ಆಗ್ಯಾವ ಈಗಾಗಲೇ. ಎಕ್ಸಾಮ್ಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ನಾನು ನಿಮ್ಮ ನಾಗರಾಜ್ ಸಂಗಾರ್. ಥ್ಯಾಂಕ್ ಯು ಸೋ ಮಚ್.